ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗಣೀ ಮಂಗಲಂ ಕುಂದಕುಂಧಾರ್ಯೋ ಜೈನಧರ್ಮೋಸ್ತು ಮಂಗಲಂ ಸರ್ವಮಂಗಲಮಾಂಗಲ್ಯಂ ಸರ್ವಕಲ್ಯಾಣಕಾರಕಂ ಪ್ರಧಾನಂ ಸರ್ವಧರ್ಮಾಣಾಂ ಜೈನಂ ಜಯತು ಶಾಸನಂ ಜೈನಂ ಜಯತು ಶಾಸನಂ ಜೈನಂ ಜಯತು ಶಾಸನಂ. ಭಗವದ್ ಉಮಾಸ್ವಾಮಿ ವಿರಚಿತ ತತ್ವಾರ್ಥ ಸೂತ್ರ. ಮೋಕ್ಷ ಮಾರ್ಗಸ್ಯ ನೇತಾರಂ ಭಿತ್ತಾರಂ ಕರ್ಮ ಭೂಮೃತಾಂ ಜ್ಞಾತಾರಂ ಈಶ್ವತತ್ವಾನಾಂ ವಂದೇ ತದ್ಗುಣಲಬ್ಧಯೇ ವಂದೇ ತದ್ಗುಣಲಬ್ಧಯೇ ವಂದೇ ತದ್ಗುಣಲಬ್ಧಯೇ. पंचपरमेष्टि भगवान की जय हो. आचार्य श्री उमास्वामी महाराज की जय हो. प्रणम्य सागर महाराज की जय हो. 3 कडिमे 9 कोटि मुनिराज की जय हो. जिनवाणी माता की जय हो. अहिंसा परमो धर्म की जय हो. ತತ್ವಾರ್ಥ ಸೂತ್ರದಲ್ಲಿ ಮತಿಜ್ಞಾನ, ಶ್ರುತಜ್ಞಾನ ಮತ್ತು ಅವಧಿಜ್ಞಾನ ಇದರ ವರ್ಣನೆಯನ್ನು ಹಿಂದಿನ ಸಂಚಿಕೆಗಳಲ್ಲಿ ತಿಳಿಯಲಾಗಿದೆ. ಈಗ ಮುಂದುವರೆದ ಭಾಗದಲ್ಲಿ ಮನಃಪರ್ಯಾಯ ಜ್ಞಾನದ ವಿಶೇಷತೆಯನ್ನು ತಿಳಿಯಲು ಇವತ್ತು ಇದ್ದೇವೆ. ಸೂತ್ರ 23 ರುಜು ವಿಪುಲಮತಿ ಮನಃಪರ್ಯಾಯ. ರುಜು ವಿಪುಲಮತಿ ಮನಃಪರ್ಯಾಯ ಈ ಸೂತ್ರದ ಅರ್ಥ, ಮನಃಪರ್ಯಾಯ ಜ್ಞಾನದಲ್ಲಿ 2 ಭೇದಗಳಿವೆ. ಒಂದು ರುಜುಮತಿ, ಎರಡನೆಯದ್ದು ವಿಪುಲಮತಿ. ರುಜುಮತಿ ಎಂದರೆ ಬೇರೆಯವರ ಮನಸ್ಸಿನಲ್ಲಿ ಸರಳ ರೂಪದಲ್ಲಿರುವ ರೂಪಿ ಪದಾರ್ಥಗಳನ್ನು ಪ್ರತ್ಯಕ್ಷ ತಿಳಿಯುವ ಜ್ಞಾನಕ್ಕೆ ರುಜುಮತಿ ಮನಃಪರ್ಯಾಯ ಎಂದು ಕರೆಯುವರು. ವಿಪುಲಮತಿ ಅಂದರೆ ಬೇರೆಯವರ ಮನಸ್ಸಿನಲ್ಲಿ ಸರಳ ಅಥವಾ ಜಟಿಲ ರೂಪದಿಂದ ಇರುವ ರೂಪಿ ಪದಾರ್ಥವನ್ನು ಪ್ರತ್ಯಕ್ಷ ತಿಳಿಯುವ ಜ್ಞಾನವನ್ನು ವಿಪುಲಮತಿ ಮನಃಪರ್ಯಾಯ ಎಂದು ಕರೆಯುವರು. ಈ ಸೂತ್ರದ ವಿಶೇಷಾರ್ಥ ಹೀಗಿವೆ. ದೇವ, ಮನುಷ್ಯ, ತಿರ್ಯಂಚ ಇವರೆಲ್ಲರ ಮನಸ್ಸಿನಲ್ಲಿರುವ ವಿಚಾರವನ್ನು ಮನಃಪರ್ಯಾಯ ಜ್ಞಾನವು ತಿಳಿಯುತ್ತದೆ. ಆದರೆ ಆ ವಿಚಾರವು ರೂಪಿ ಪದಾರ್ಥ ಅಥವಾ ಸಂಸಾರಿ ಜೀವಿಗಳ ವಿಷಯದಲ್ಲಿ ಇರಬೇಕು. ಅಮೂರ್ತಿಕ ದ್ರವ್ಯಗಳು ಮತ್ತು ಮುಕ್ತಾತ್ಮರ ವಿಷಯದಲ್ಲಿ ಯಾವ ಚಿಂತನೆಯನ್ನು ಮಾಡಲಾಗುತ್ತದೆಯೋ ಅದನ್ನು ಮನಃಪರ್ಯಾಯ ಜ್ಞಾನ
ತಿಳಿಯುವುದಿಲ್ಲ. ಕೇವಲ ಮನುಷ್ಯ ಲೋಕದ ಒಳಗಡೆ ಇರುವ ಜೀವರುಗಳ ಮನಸ್ಸಿನ ವಿಷಯವನ್ನು ಮಾತ್ರ ತಿಳಿಯಬಲ್ಲದು. ಮನುಷ್ಯ ಲೋಕವು ಗೋಲಾಕಾರವಾಗಿದೆ. ಆದರೆ ಮನಃಪರ್ಯಾಯ ಜ್ಞಾನದ ಕ್ಷೇತ್ರ ಗೋಲಾಕಾರವಾಗಿರದೆ 45 ಲಕ್ಷ ಯೋಜನ ಉದ್ದ ಮತ್ತು ಅಗಲ ಚೌಕಾಕಾರವಾಗಿದೆ. ಅದರ 2 ಭೇದಗಳಲ್ಲಿ ರುಜುಮತಿಯು ಕೇವಲ ಸ್ಪಷ್ಟವಾಗಿ ವಿಚಾರ ಮಾಡಿದ ವಸ್ತುವನ್ನು ಅಥವಾ ಮನ ವಚನ ಕಾಯದ ಕ್ರಿಯೆಗಳ ಮುಖಾಂತರ ಸ್ಪಷ್ಟಪಡಿಸಿದ ವಸ್ತುವನ್ನು ಮಾತ್ರ ತಿಳಿಯುತ್ತದೆ. ಆದರೆ ವಿಪುಲಮತಿ ಮನಃಪರ್ಯಾಯವು ಚಿಂತಿತ, ಅಚಿಂತಿತ ಮತ್ತು ಅರ್ಧಚಿಂತಿತ ವಸ್ತುವನ್ನು ತಿಳಿಯುತ್ತದೆ. ಮುಂದಿನ ಸೂತ್ರದಲ್ಲಿ ಮನಃಪರ್ಯಾಯದ 2 ಭೇದಗಳ ವಿಶೇಷತೆಯನ್ನು ಹೇಳುತ್ತಾರೆ. ಸೂತ್ರ 24. ವಿಶುದ್ಧ್ಯ ಪ್ರತಿಪಾತಾಭ್ಯಾಂ ತದ್ವಿಶೇಷಃ. ವಿಶುದ್ಧ್ಯ ಪ್ರತಿಪಾತಾಭ್ಯಾಂ ತದ್ವಿಶೇಷಃ. ಅರ್ಥ: ರುಜುಮತಿ ಮತ್ತು ವಿಪುಲಮತಿಗಳಲ್ಲಿ ವಿಶುದ್ಧಿ ಮತ್ತು ಅಪ್ರತಿಪಾತದ ಅಪೇಕ್ಷೆಯಿಂದ ವಿಶೇಷತೆ ಇದೆ. ಮನಃಪರ್ಯಾಯ ಜ್ಞಾನಾವರಣ ಕರ್ಮದ ಕ್ಷಯೋಪಶಮದಿಂದ ಯಾವ ಉಜ್ವಲತೆಯು ಆತ್ಮನಲ್ಲಿ ಆಗುತ್ತದೆಯೋ ಅದು ವಿಶುದ್ಧಿ ಇದೆ. ಮತ್ತು ಸಂಯಮ ಪರಿಣಾಮದ ವೃದ್ಧಿ ಆಗುವುದರಲ್ಲಿ ಇಳಿಕೆಯಾಗದಿರುವುದು ಅಪ್ರತಿಪಾತವಿದೆ. ರುಜುಮತಿಗಿಂತ ವಿಪುಲಮತಿ ಅಧಿಕ ವಿಶುದ್ಧವಾಗಿರುತ್ತದೆ ಹಾಗೂ ರುಜುಮತಿ ಆದ ಮೇಲೆ ಬಿಟ್ಟು ಹೋಗಬಹುದು. ಆದರೆ ವಿಪುಲಮತಿಯುಳ್ಳವರ ಚಾರಿತ್ರ ವರ್ಧಮಾನವೇ ಆಗಿರುತ್ತದೆ. ಕೇವಲ ಜ್ಞಾನ ಉತ್ಪನ್ನವಾಗುವವರೆಗೆ ಹೀಗೆಯೇ ಆಗುತ್ತಿರುತ್ತದೆ. ಮುಂದಿನ ಸೂತ್ರದಲ್ಲಿ ಅವಧಿಜ್ಞಾನ ಮತ್ತು ಮನಃಪರ್ಯಾಯ ಜ್ಞಾನದಲ್ಲಿ ವಿಶೇಷತೆಯನ್ನು ಹೇಳುತ್ತಾರೆ. ಸೂತ್ರ 25. ವಿಶುದ್ಧಿ ಕ್ಷೇತ್ರ ಸ್ವಾಮಿ ವಿಷಯೇಭ್ಯೋ ವದಿ ಮನಃಪರ್ಯಾಯೋ. ವಿಶುದ್ಧಿ ಕ್ಷೇತ್ರ ಸ್ವಾಮಿ ವಿಷಯೇಭ್ಯೋ ವದಿ ಮನಃಪರ್ಯಾಯೋ. ಅರ್ಥ: ಅವಧಿಜ್ಞಾನ ಮತ್ತು ಮನಃಪರ್ಯಾಯ ಜ್ಞಾನದಲ್ಲಿ ವಿಶುದ್ಧಿ ಕ್ಷೇತ್ರ ಸ್ವಾಮಿ ಮತ್ತು ವಿಷಯದ ಅಪೇಕ್ಷೆಯಿಂದ ಅಂತರವಿದೆ. ಅವಧಿಜ್ಞಾನವು ಯಾವ ರೂಪಿ ದ್ರವ್ಯವನ್ನು ತಿಳಿಯುತ್ತದೆಯೋ ಅದರ ಅನಂತ ಭಾಗ ಸೂಕ್ಷ್ಮ ರೂಪಿ ದ್ರವ್ಯವನ್ನು ಮನಃಪರ್ಯಾಯ ಜ್ಞಾನವು ತಿಳಿಯುತ್ತದೆ. ಆದ್ದರಿಂದ ಅವಧಿಜ್ಞಾನಕ್ಕಿಂತ ಮನಃಪರ್ಯಾಯ ಜ್ಞಾನ ವಿಶುದ್ಧಿ ಇದೆ. ಅವಧಿಜ್ಞಾನದ ಉತ್ಪತ್ತಿಯ ಕ್ಷೇತ್ರ ಸಮಸ್ತ ತ್ರಸ್ಸನಾಡಿ ಇದೆ. ಆದರೆ ಮನಃಪರ್ಯಾಯ ಜ್ಞಾನವು ಕೇವಲ ಮನುಷ್ಯ ಲೋಕದಲ್ಲಿ ಮಾತ್ರ ಉತ್ಪನ್ನವಾಗುತ್ತದೆ. ಅವಧಿಜ್ಞಾನದ
ವಿಷಯದ ಕ್ಷೇತ್ರ ಸಮಸ್ತ ಲೋಕವಿದೆ. ಆದರೆ ಮನಃಪರ್ಯಾಯ ಜ್ಞಾನದ ವಿಷಯದ ಕ್ಷೇತ್ರ 45 ಲಕ್ಷ ಯೋಜನದ ಘನರೂಪ ಮಾತ್ರ ಇದೆ. ಇಷ್ಟು ಕ್ಷೇತ್ರದಲ್ಲಿರುವ ತನ್ನ ಯೋಗ್ಯ ವಿಷಯವನ್ನು ಮಾತ್ರ ಈ ಜ್ಞಾನವು ತಿಳಿಯುತ್ತದೆ. ಹಾಗೂ ಅವಧಿ ಜ್ಞಾನವು 4 ಗತಿಗಳ ಸಂಜ್ಞಿ ಪಂಚೇಂದ್ರಿಯ ಪರ್ಯಾಪ್ತಕ ಜೀವಿಗಳಿಗೆ ಆಗುತ್ತದೆ. ಆದರೆ ಮನಃಪರ್ಯಾಯ ಜ್ಞಾನವು ಕರ್ಮಭೂಮಿಯ ಗರ್ಭಜ ಮನುಷ್ಯರುಗಳಿಗೇನೆ ಆಗುತ್ತದೆ. ಅವುಗಳಲ್ಲಿ ಸಂಯಮಿಗಳಿಗೆ ಆಗುತ್ತದೆ. ಸಂಯಮಿಗಳಲ್ಲಿಯೂ ವರ್ಧಮಾನ ಚಾರಿತ್ರ ಉಳ್ಳವರಿಗೆ ಮಾತ್ರ ಆಗುತ್ತದೆ. ಹೀನಯಾನ ಚಾರಿತ್ರ ಉಳ್ಳವರಿಗೆ ಆಗುವುದಿಲ್ಲ. ವರ್ಧಮಾನ ಚಾರಿತ್ರ ಉಳ್ಳವರಲ್ಲಿಯೂ 7 ಪ್ರಕಾರದ ವೃದ್ಧಿಗಳಲ್ಲಿ 1, 2 ವೃದ್ಧಿದಾರಿ ಮುನಿಗಳಿಗೆ ಆಗುತ್ತದೆ. ಮತ್ತು ವೃದ್ಧಿದಾರಿಗಳಲ್ಲಿಯೂ ಕೆಲವರಿಗೆ ಮಾತ್ರ ಆಗುತ್ತದೆ, ಕೆಲವರಿಗೂ ಆಗುವುದಿಲ್ಲ. ವಿಷಯದ ಅಪೇಕ್ಷಾ ಭೇದವನ್ನು ಮುಂದೆ ಸೂತ್ರಕಾರರು ಸ್ವಯಂ ತಿಳಿಸುತ್ತಾರೆ. ಈ ರೀತಿ ಅವಧಿ ಮತ್ತು ಮನಃಪರ್ಯಾಯ ಜ್ಞಾನದಲ್ಲಿ ವಿಶುದ್ಧಿ ಮೊದಲಾದವುಗಳ ಅಪೇಕ್ಷಾ ಭೇದವನ್ನು ತಿಳಿಯಬೇಕು. ಮುಂದಿನ ಸೂತ್ರದಲ್ಲಿ ಮತಿಜ್ಞಾನ ಮತ್ತು ಅವಧಿಜ್ಞಾನದ ವಿಷಯವನ್ನು ಹೇಳುತ್ತಾರೆ. पंचपरमेष्टि भगवान की जय हो. आचार्य श्री उमास्वामी महाराज की जय हो. प्रणम्य सागर महाराज की जय हो. 3 कड़िमे 9 कोटि मुनिराज की जय हो. जिनवाणी माता की जय हो. अहिंसा परमो धर्म की जय हो.